ನಮ್ಮ ಯು ಇ ಸಿನ ಮೂವ್ ಮಾಡೋನು, ಶೇಕ್ ಮಾಡೋನು, ಅಲ್ಲಾಡ್ಸೋನು ಎಲ್ಲವನು ಇವನೇ. ಇವನು ಒಬ್ಬನೇ ಈ ಕಳ್ಳನ ಮಗ. ಇವನ ಹೆಸರು ಪ್ರಮೋದ, ನಿಕ್ ನೇಮ್ ಪಮ್ಮಿ. ಈ ನನ್ನ ಮಗನ್ನ ಎಲ್ಲರೂ ಇಷ್ಟಪಡ್ತಾರೆ. ಅಜಾತ ಶತ್ರು, ಒಬ್ರು ಶತ್ರು ಇಲ್ಲ ಈ ನನ್ನ ಮಗಂಗೆ. ಒಬ್ಬರೇ ಒಬ್ರು ಗರ್ಲ್ ಫ್ರೆಂಡ್ ಇದ್ದಾರೆ, ಅವ್ರು ಎಲ್ಲರೂ ರೆಸ್ಪೆಕ್ಟ್ ಕೊಡ್ತೀವಿ. ಆ ರೆಸ್ಪೆಕ್ಟ್ ಯಾಕೆಂದ್ರೆ ನಮ್ಮ ಪ್ರೀತಿಯ ಪ್ರಮೋದ ಇವನೇ ಪಮ್ಮಿ. ಓಕೆ, ಇಂತಿ ನಮ್ಮೆಲ್ಲರ ಪ್ರೀತಿಯ ಪ್ರಮೋದ ಶಿರ್ಸಿ ಅವನು ಈ ತಾನೇ ಹೋಗಿ. ಇಲ್ಲಿ ನೋಡಿ ಬರ್ತಾ ಇದ್ದಾನೆ ಒಬ್ಬ ಎಲೆಕ್ಟ್ರಿಕಲ್ ಟಿ ಶರ್ಟ್ ಕೋಟ್ ತೋರಿಸ್ತೀನಿ, ಒಂದ್ ನಿಮಿಷ ಕೈ ತೆಗೀರಿ. ಇಲ್ಲೇ ಕೊನೆಗೂ ಸಿಸ್ಕೋ ಅನ್ನೋದನ್ನ ನೋಡಿದ್ದಾರೆ ರಾಘವೇಂದ್ರ. ಇವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಕ್ಲಾಸ್ ಅಟೆಂಡ್ ಮಾಡಕ್ ಹೋಗ್ತಿದ್ದಾರೆ. ಬಿಟ್ಬಿಡಿ, ಸಾಗರ್ ಅವರು ಇಟ್ಕೊಂಡಿದ್ದಾರೆ, ಬಿಟ್ಬಿಡಿ. ಸ್ವಲ್ಪ ಕರೆಕ್ಷನ್ಸ್. ಇವ್ರು ಯಾರ ಜೊತೆ ಮಾತಾಡ್ತಿರೋದು ಅಂತ ಸ್ವಲ್ಪ ಅನುಮಾನಿಸಿ. ಇದರ್ ದಟ್ ಈಸ್ PS ಆರ್ ಇಟ್ ಈಸ್ SS. ಅಲ್ಟಿಮೇಟ್ ಫ್ಲರ್ಟ್ ಆಫ್ UEC ಇವರೇ ನೋಡಿ. ನೋಡಕ್ ಮನ್ಮಥನ್ ತರ ಇದ್ದಾರೆ, ಆದ್ರೆ ಒಳಗಡೆ ನನ್ನ ಮಗ ಗೋಮುಖ ವ್ಯಾಗ್ರಹ. ಇವನನ್ನ ಮುಂದೆ ಎಲ್ಲಿ ನೋಡಿದ್ರು ಇವನ್ ಬಗ್ಗೆ. ಓಕೆ, ವಾಪಸ್ ನಾವು ಬರ್ತಾ ಇದೀವಿ ನಮ್ಮ UEC ಅನ್ಪ್ರೊಕ್ಲೇಮ್ಡ್ ಹೀರೋ ಬಗ್ಗೆ. ಈಗ ಪ್ರಮೋದ್ ಅವರೇ, ನಿಮ್ಮ ಫಸ್ಟ್ ಡೇ ಆಫ್ UEC ಹೇಳಿ, ಯಾಕೆಂದ್ರೆ ಅದೇ ವಿಡಿಯೋ ಶೂಟ್ ಮಾಡ್ತಾ ಇರೋದು ನಾವು. ನಾನು ಮೊದಲನೇ ದಿನ ಬಂದಾಗ ನನ್ನ ಹಳೆ ಫ್ರೆಂಡು, ನನ್ನ ಜಿಗ್ರಿ ದೋಸ್ತು, ಹಾಸ್ಟೆಲ್ ಮೇಟು ಗಾಂಧಿ ಜೊತೆಗಿದ್ದ. ಅವ್ರ ಫುಲ್ ಹೆಸರು ಹೇಳ್ಬೇಕು. ಅವನ ಹೆಸರು ಒಂದು ನವೀನ್ ಕುಮಾರ್. ನೋಡಿ, ಅವ್ರ ಜಿಗ್ರಿ ದೋಸ್ತ್ ಅಂತೆ ಗಾಂಧಿ ಅಂತ ಕರೆದು ಅವ್ನು ಒರಿಜಿನಲ್ ಹೆಸರೇ ಮರ್ಸ್ಬಿಟ್ಟವ್ರೆ ಅಂತ ನನ್ನ ಮಕ್ಕಳು ಈ ಶಿರ್ಸಿ ಅವರು. ಓಕೆ, ಹೇಳ್ಕೊಳ್ಳಿ. ಶಿರ್ಸಿ ಅವ್ರ ಬಗ್ಗೆ ಮಾತಾಡೋಣ. ಓಕೆ, ಸಾರಿ ಎಡಿಟರ್ ಕರೆಕ್ಷನ್ಸ್. ಓಕೆ, ಅಂತ ಡಬ್ಬ ನನ್ನ ಮಕ್ಕಳು ಈ ಪ್ರಮೋದ ಗಾಂಧಿ. ಆಮೇಲೆ ಬಂದ್ವಿ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ. ಆ್ಯಸ್ ಯೂಶುವಲ್ ಮೂಡಿರಲಿಲ್ಲ. ನಾವು ಮೊದಲಿನಿಂದನೂ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀವಿ, ಆ ಗುಣನ ನಮ್ಮ ಇನ್ಬಿಲ್ಟ್ ಅದು. ಸೊ ಹಾಗಾಗಿ ಬಂದ್ವಿ, ಕೆಳಗಡೆ ನಿಂತಿದ್ವಿ. ಗಾಂಧಿ ಅವರು ಹಾಳಾಗೋದು, ಬನ್ನಿ ಕ್ಲಾಸ್ ಅಟೆಂಡ್ ಮಾಡೋಣ ಅಂತಂದ್ವಿ. ಹೋದ ತಕ್ಷಣ ಕ್ಲಾಸಲ್ಲಿ ಫಸ್ಟ್ ಟೈಮು 3 ಜನ ಮೊಬೈಲ್ ಹಿಡ್ಕೊಂಡು ಕುಂತಿದ್ರು. ಒಬ್ಬರು ಮಾತ್ರ ಜ್ಞಾಪಕ ಇದೆ, ಅವ್ರ ಹೆಸರು ಏನೋ ನೆನಪಾಗ್ತಿಲ್ಲ. ಪ್ರಾಬಬ್ಲಿ ಮೋಸ್ಟ್ಲಿ ಸ್ವಾತಿ. ಅವಳು ಅವತ್ತು ಬ್ಲ್ಯಾಕ್ ಕಲರ್ ಸ್ವೆಟರ್ ಹಾಕೊಂಡಿದ್ಲು, ಕತ್ತಿಗೆ ನೇತಾಕೊಂಡು ಫೋನ್ ಹಾಕೊಂಡಿದ್ಲು, ಮಾತಾಡ್ತಾ ಇದ್ಲು. ಆಮೇಲೆ ಇನ್ನೇನೋ ಆಯ್ತು, ಅವೆಲ್ಲ ಹೇಳಕ್ಕಾಗಲ್ಲ. ಅದ ನೋಡಿ, 1 ಸೆಕೆಂಡ್ ವಾಪಸ್ ಬರ್ತಿದೀವಿ. ಅಲ್ಲಿ ಯಾರಿಗೋ ಗುಮ್ತಾ ಇದ್ದಾರೆ. ಶಾರ್ಟೇಜ್ ಇರೋರ್ದೆಲ್ಲ ಒಂದು ಫೋಟೋ. ಮುಂದುವರ್ತೀವಿ ಪ್ರಮೋದ್ ಅವರೇ. ಆಮೇಲೆ ಮೊದಲನೇ ಫ್ರೆಂಡು ಫಸ್ಟ್ ದಿನ ಮತ್ತೆ ಆ ಫ್ರೆಂಡ್ ಆದ್ರು ಸರ್ವನ್ ಅಂತ ಒಬ್ಬ ಹುಡುಗ ಇದ್ದ. ಅವನು ನಾವೆಲ್ಲ ಆಸ್ ಯೂಶುವಲ್ ಫ್ರೆಂಡ್ಸ್ ಆದ್ವಿ. ಅನಂತರ ಮಾಮೂಲಿ ಫಸ್ಟ್ ಬೆಂಚ್ ಏನು ಹೋಗಿಲ್ಲ, ಲಾಸ್ಟ್ ಬೆಂಚ್ ಅಲ್ಲಿ ಕುಂತ್ಕೊಂಡ್ವಿ. ಆಮೇಲೆ ಒಂದು ಗ್ಯಾಂಗ್ ಬಂದ್ಬಿಟ್ಟು ನಮ್ಮ ಮುಂದೆ ಕುಂತಿದ್ರು. ಅವ್ರ ಫಸ್ಟ್ ಇಯರ್ ಫುಲ್ಲು. ಅವ್ರಿಗೆ ನಮ್ಗೆ ಬಹಳ ಕ್ಲೋಸು. ಯಾರವರು? ಫಸ್ಟ್ ಇಯರ್ ಗ್ಯಾಂಗು. ಇಲ್ಲ, G9 ಗ್ಯಾಂಗ್ ಅಲ್ಲೇ ಅವರು. ಆ G9 ಗ್ಯಾಂಗ್ ಇವಾಗ ಬರೀ G5 ಆಗ್ಕೊಂಡ್ಬಿಟ್ಟಿದೆ. G5 ಗ್ಯಾಂಗ್ ಆಗಿದೆ. ಅದು ಡಿಪೆಂಡ್ಸ್. ಗ್ಯಾಂಗ್. ಅನಂತರ ಏನಾಯ್ತು ಅಂದ್ರೆ ಒಂದ್ ಗ್ಯಾಂಗ್ ಕುಂತಿತ್ತು, ಅದನ್ನ ಹೇಳೋದ್ ಬೇಡ ಬಿಡಿ, ಹಾಳಾಗಲೆ. G9 ಫಾರ್ಮರ್ ಮೆಂಬರ್ಸ್ ಇವರು. G5 ಮೆಂಬರ್ಸ್ ಅಲ್ಲಿ. ಅದು ನೋಡಿ, ಆ ದೂರದ ಗುಂಪು. ಈ ಗ್ಯಾಂಗ್ ಅಂತೂ ಅಲ್ವೇ ಅಲ್ಲ, ಅದು ಒಂದ್ ಸ್ವಲ್ಪ ಒಳ್ಳೆ ಹುಡುಗಿರ್ ಗ್ಯಾಂಗು. ಓ, ಹಂಗಾರೆ ಇಲ್ಲೆಲ್ಲ ಕೆಟ್ಟ ಹುಡುಗಿರು. ಸ್ವಲ್ಪ ಒಳ್ಳೆ ಹುಡುಗಿರ್ ಗ್ಯಾಂಗ್ ಆಗಿತ್ತು. ಅದರಲ್ಲಿ ಇನ್ಕ್ಲೂಡೆಡ್ ಸ್ವಲ್ಪ ರೋಲ್ ನಂಬರ್ಗಳು ಬೇಕಾದ್ರೆ ಜ್ಞಾಪಕ ಆಗ್ಬೋದು. ಬೇಡ ಅಣ್ಣ, ನೀನು ಅದನ್ನ ಬಿಟ್ಬಿಡೋಣ, ಮುಂದುವರ್ಸು. ನಿನ್ ಜೀವನದ ಬಗ್ಗೆ ಮಾತಾಡೋಣ. ರೋಲ್ ನಂಬರ್ 54, ರೋಲ್ ನಂಬರ್ 6, ಆನಂತರ ರೋಲ್ ನಂಬರ್ 49. ಅಯ್ಯೋ ಪ್ರಮೋದ್ ಅವರೇ, ದಯವಿಟ್ಟು ನಿಮ್ ಜೀವನದ ಬಗ್ಗೆ ಮುಂದುವರಿಸಿ. ಫಸ್ಟ್ ದಿನದ ಹೇಳ್ತಾ ಇದ್ದಾನೆ, ಮುಂದುವರಿಸಿ. ಇಷ್ಟೊತ್ತಿಗೆ ಆನಂದ್ ಅವ್ರ ಕಾಲೇಜ್ ಜೀವನ ಮುಗಿಸ್ಬಿಟ್ಟಿದ್ರು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಾ, ಬ್ಲೇಡ್ ಹಾಕ್ಬೇಕಾ? ಇಲ್ಲ, ಬ್ಲೇಡ್ ಬೇಡ, ಜಾಸ್ತಿ ಬೇಡ. ಆಮೇಲೆ ಅವ್ರ ಗ್ಯಾಂಗ್ ಎಲ್ಲ ಕುಂತಿತ್ತು. ಅವ್ರಿಗೆ ನಮ್ಗೆ ಜಾಸ್ತಿ ಜೋಸ್ತಿ ಆಗೋಗಿತ್ತು. ಒಬ್ಬೊಬ್ರಿಗೆ ಒಂದೊಂದು ಹೆಸರೆಲ್ಲ ಇಟ್ಟಿದ್ವಿ ಅವಾಗ. ಓಕೆ, ದಟ್ ಈಸ್ ಯುವರ್ ಫಸ್ಟ್ ಡೇ. ಅದೆಲ್ಲ ಓಕೆ. UECಯಲ್ಲಿ ಮರೆಯಲಾಗದಂತಹ ಒಂದು ಅನುಭವ. ಬೇಜಾನವೇ ಎಲ್ರಿಗೂ ಇರ್ತವೆ. 1 ಔಟ್ ಆಫ್ 8. ಯಾವ್ದೋ ಹುಡುಗಿ ಪ್ರಪೋಸ್ ಮಾಡಿದ್ದಿರ್ಬೋದು, ಯಾವ್ದೋ ಮೇಸ್ಟ್ರಿಗೆ ನೀವು ಲೈನ್ ಹೊಡೆದಿರ್ಬೋದು, ಅಥವಾ ಯಾವ್ದೋ ಮೇಸ್ಟ್ರ್ ನಿಮಗೆ ಲೈನ್ ಹೊಡೆದಿರ್ಬೋದು, ಅಥವಾ ಯಾರಿಗೋ ಕಪಾಳಕ್ಕೆ ಹೊಡೆದಿರ್ಬೋದು. ಅದು ಯಾವ್ದಾದ್ರು ಒಂದು ಹೇಳ್ಬಿಡಿಯಲ್ಲ. ಆ ಥರ ಯಾವುದು ಆಗಿಲ್ಲ. ಆ ಥರ ಏನಾದ್ರು ಆಗಿರೋದು ಅಂದ್ರೆ ಮರೆಯಲಾಗದ್ದು ಫಿಯೆಸ್ಟಾ ಫಸ್ಟ್ ಇಯರ್ನಲ್ಲಿ.
ಅಟೆಂಡ್ ಮಾಡೋಕ್ಕೆ ಆ್ಯಸ್ ಯೂಶುವಲ್ ನಾನು ಗಾಂಧಿ ಜೊತೆಯಲ್ಲಿ ಇನ್ಯಾರೋ ಫ್ರೆಂಡ್ಸ್ ಇರಲಿಲ್ಲ, ಹೋದ್ವಿ. ಜೊತೆಯಲ್ಲಿ ಅದು ಆ ಹಾಡನ್ನು ಹೇಳ್ಕೊಂಡು ಹೋಗಿದ್ವಿ. ಅಲ್ಲಿ ಮಜಾ ಏನು ಅಂದರೆ ಯಾರೋ ಒಬ್ಬರಿಗೆ ಸ್ಟ್ರೆಸ್ ಇಂಟರ್ವ್ಯೂ ನಡೀತಾ ಇತ್ತು. ಸ್ಟ್ರೆಸ್ ಇಂಟರ್ವ್ಯೂನಲ್ಲಿ ಪ್ರಧಾನ ಮಂತ್ರಿ ಯಾರು ಅಥವಾ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಅವಳು ಕೇಳಿದಾಗ ಅವಳು ಹೇಳಿದ್ದು ಸೋನಿಯಾ ಗಾಂಧಿ ಅಂತ. ಅವಳು ಅದನ್ನ ಎಷ್ಟು ವಿಸ್ಟ್ಯಾಂಡ್ ಮಾಡ್ಕೊಂಡು ಅಂದರೆ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಗೆ ಸಂಬಂಧ ಬೇರೆನೇ ಕಲ್ಪಿಸ್ಬಿಟ್ಟು ಇಂದಿರಾ ಗಾಂಧಿ ಅವ್ರ ಮಗಳು ಅಂದ್ಬಿಟ್ಟು ಮೊದಲಿಗೆಲ್ಲ ಬಂದಿತ್ತು. ಅದು ಮರೆಯಲಾಗದ ಅನುಭವ. ಅವ್ರು ಯಾರು ಅಂತ ಹೇಳ್ಬಿಡ್ತೀರಾ? ಏನು ಮಗ ಅಲ್ಲಿ ತನಕ ಇನ್ನ ಬೇಜಾನ್ಗಳಿವೆ, ಅವಕ್ಕೆಲ್ಲ ಟೈಮ್ ಬೇಕು. ಥ್ಯಾಂಕ್ ಯು. ಓಕೆ, ಟು ಬಿ ಕಂಟಿನ್ಯೂಡ್. ಈಗ ಉಂಟೆ